ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಇಂದು ನನ್ನ ತೋಟದಲ್ಲಿ ಕಂಪ್ಲೀಟಾಗಿ ಹಸಿರೆಲೆ ಗೊಬ್ಬರವನ್ನು ಬೆಳೆದಿರೋದನ್ನು ನೋಡ್ತಾ ಇದ್ದೀರಾ ನೀವು. ಇದರಲ್ಲಿ ಸುಮಾರು ಒಂದು 17 ವೆರೈಟಿ ಕಾಳುಗಳನ್ನ ನಾನು ಹಾಕ್ಕೊಂಡಿದ್ದೆ. 17 ವೆರೈಟಿಲೂ ಸುಮಾರು ಒಂದು 8ರಿಂದ 9 ವೆರೈಟಿ ಕಾಳುಗಳು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಕೆಲವು ಒಳಗಡೆ ಸಣ್ಣದಾಗಿ ಮೊಳಕೆ ಸ್ವಲ್ಪ ಸಣ್ಣದಾಗಿ ಹುಟ್ಟಿದೆ. ಯಾಕೆ ಅಂದರೆ ಅದಕ್ಕೆ ಮಳೆಯ ಅಭಾವ ಬಂದಿಲ್ಲ. ಈಗ ನೆನ್ನೆ ತಾನೇ ಮಳೆ ಓದಿದೆ, ಇವಾಗ ಚಮತ್ಕಾರ ಜಾಸ್ತಿ ಆಗುತ್ತೆ. ಏಕೆಂದರೆ ಸುಭಾಷ್ ಪಾಳೇಕರ್ ಕೃಷಿ ನಮ್ಮದು. ಯಾವಾಗಲೂ ನೋಡಿ, ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಮಳೆ ಆದ ನಂತರ ಅತ್ಯಂತ ಹೆಚ್ಚು ಕೆಲಸ ನಮ್ಮ ಬ್ಯಾಕ್ಟೀರಿಯಾ, ನಮ್ಮ ಸೂಕ್ಷ್ಮಜೀವಿಗಳು ಅತಿ ಹೆಚ್ಚಾಗಿ ಕೆಲಸ ಮಾಡುತ್ತೆ ಮತ್ತು ಅದರ ವೈವಿಧ್ಯತೆಯನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ನೆನ್ನೆ ಒಂದು ವಿಡಿಯೋ ಮಾಡಿದೆ. ನೆನ್ನೆ ವಿಡಿಯೋ ಮಾಡಿದ್ರಲ್ಲಿ ಸುಮಾರು ಒಂದು 4 ಕಮೆಂಟ್ಗಳು ಬಂದಿದೆ. ಏನು ಕಮೆಂಟ್ ಬಂದಿದೆ ಅಂದರೆ, ಸರ್ ನೀವು ಯಾವುದು ಬುಕ್ಕು ಓದ್ತಾ ಇರೋದು, ಆ ಬುಕ್ಕಿನ ಹೆಸರನ್ನು ಹೇಳಿ ಅಂತ ಹೇಳಿದ್ದಾರೆ. ಸರ್ ನಾನು ಓದ್ತಾ ಇರುವಂಥ ಬುಕ್ಕು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ, ಸುಭಾಷ್ ಪಾಳೇಕರ್ ಬರೆದಿರುವಂಥ ಬುಕ್ಕು ಇದು. ಈ ಬುಕ್ಕು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈ ಬುಕ್ಕನ್ನು ನೀವು ಓದಿದ ನಂತರ ಸುಮ್ಮನೆ ಕೈಕಟ್ಟು ಕೂತ್ಕೋಬೇಡಿ, ಕಾರಾಗೃಹಗಳಿಗೆ ಹೋಗಿ ಕಾರಾಗೃಹಗಳಲ್ಲಿ ತಿಳಿದ ಮೇಲೆ ಆ ಬುಕ್ಕನ್ನ ಒಂದು ಸಲ ಓದಿ. ಯಾಕಂದರೆ ಕಾರಾಗೃಹದಲ್ಲಿ ಓದ ಮೇಲೆ ಯಾವುದೇ ಕಾರಣಕ್ಕೂ ಇದು ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋಲ್ಲ. ಅರ್ಥ ಆಗದೆ ಹೋದವ್ರಿಗೆ ಸ್ವಲ್ಪ ಆ ಬುಕ್ಕನ್ನು ಖರೀದಿ ಮಾಡಿದ್ರೆ, ಅಲ್ಲೇ ಕೊಡ್ತಾರೆ ನಿಮಗೆ. ಆ ಬುಕ್ಕನ್ನು ಖರೀದಿ ಮಾಡಿದ್ರೆ 100ಗೆ 200% ನೀವು ಒಂದೊಂದೇ ಸಬ್ಜೆಕ್ಟ್, ಒಂದೊಂದೇ ಪ್ಯಾರಾ, ಒಂದೊಂದು ಇದನ್ನು ಓದ್ಕೊಬಂದರೆ ಏನು ಇದು ಕೃಷಿ, ಈ ಕೃಷಿನ ಯಾವ ಥರ ಚೇಂಜ್ ಆಗಿದೆ, ಇಂದಿನ ದಿನಗಳಲ್ಲಿ ಯಾವ ಥರ ಕೃಷಿ ಮಾಡ್ತಿದ್ರು, ಈಗ ನಾಟಿ ಹಸು ಇಷ್ಟೆಲ್ಲ ಯಾಕೆ, ಈ ಒಂದು ನಾಟಿ ಹಸು 30 ಎಕರೆ ಹೆಂಗೆ ಮೇಂಟೈನ್ ಮಾಡುತ್ತೆ. ಇದೆಲ್ಲ ನೀಟಾಗೆ ಅವರು ಸತ್ಯಾಂಶನ ಬರೆದಿದ್ದಾರೆ. ಯಾಕಂದರೆ ನಮ್ಮ ಸುಭಾಷ್ ಪಾಳೇಕರ್ ಅವರೇನೋ ಇದನ್ನು ಸುಮ್ಮನೆ ಹ್ಯಾಬಿಯಾಗಿ ಮಾಡಿಕೊಂಡು ಅವರು ನಮ್ಮದಿಯಾಗೆ ಬರೀ ಜೀವಾಮೃತ ಕಂಡು ಹಿಡ್ಕೊಂಡು ಅವ್ರ ಪಾಡ ಅವ್ರು ಮಾಡ್ಬೋದಾಯಿತು. ಯಾಕಂದರೆ ಈ ಕುಳುಗೋಟೋಗಿರುವಂಥ ಸಮಾಜಕ್ಕೆ ಯಾರಾದರೂ ಒಬ್ಬರು ದೈವಮಾನವಂತ ಪ್ರಕೃತಿನ ಉಳಿಸ್ಕೊಳ್ಳುತ್ತೆ. ಆ ರೀತಿ ದೈವಮಾನವ ನಮ್ಮ ಸುಭಾಷ್ ಪಾಳೇಕರ್ ಅವರು. ಯಾಕಂದರೆ ನಾನು ಪ್ರತಿ ಸಲಿನೂ ಸುಭಾಷ್ ಪಾಳೇಕರ್ ಹೆಸರು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನನ್ನ ತೋಟಕ್ಕೆ ರಾಸಾಯನಿಕ ಬಳಕೆ, ಔಷಧಿ ಸಿಂಪರಣೆಗಳ ಬಳಕೆ ಮತ್ತು ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಟೋಟಲಿ ಬಂದಾಗಿದೆ. ಇವತ್ತು ಅದ್ಭುತವಾದಂಥ ಯಾವುದೇ ಹಾಕಿರ್ಬೋದು, ಜೋಳ ಹಾಕಿರ್ಬೋದು, ಸೆಣಬು ಆಗಿರ್ಬೋದು, ಡಯಂಚ್ ಹಾಕಿರ್ಬೋದು, ಯಾವುದೇ ಹಾಕಿದರೂ ತುಂಬ ಆರೋಗ್ಯಕರವಾಗಿ ಯಾವುದೇ ಹುಳಗಳ ಹಾನಿ ಇಲ್ಲದೆ ಅದ್ಭುತವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೇ ಬರ್ತಿದೆ ಎಲ್ಲ. ಇದಕ್ಕೆ ನಾನು ಉಳುಮೆ ಮಾಡಿಲ್ಲ. ಇಲ್ಲೊಂದು ಮೈನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಉಳುಮೆ ಮಾಡಬಾರ್ದು. ಉಳುಮೆ ಯಾಕೆ ಮಾಡಬಾರ್ದು ಅಂದರೆ, ನೀವು ಜೀವಾಮೃತವನ್ನು ಕೊಟ್ಟ ಮೇಲೆ ಉಳುಮೆ ಮಾಡಿದ್ರೆ ಮತ್ತೆ ಅದು ರೀಸೈಕಲ್ ಆಗೋಕ್ಕೆ ವರ್ಕ್ ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ಈಗ ಸಾಮಾನ್ಯವಾಗಿ ನೀವು ಎಲ್ಲೋ ಒಂದು ಜಾಗದಲ್ಲಿ ಮನೆ ಕಟ್ಟಿರ್ತೀರ, ಮನೆ ಕಟ್ಟಿ ನಿಮ್ಮ ಸಂಸಾರ ಎಲ್ಲ ಸ್ಟಾರ್ಟ್ ಮಾಡಿರ್ತೀರ, ಮಕ್ಕಳೆಲ್ಲ ನೀವು ಎಲ್ಲ ಸಂಸಾರ ಸ್ಟಾರ್ಟ್ ಮಾಡಿರ್ತೀರ. ಮತ್ತೆ ಆ ಮನೆ ಹೊಡೆದಾಕಿದ್ರೆ ಎಷ್ಟು ನಿಮಗೆ ಫೀಲಿಂಗ್ ಆಗುತ್ತೆ. ಪ್ರಕೃತಿ ವಿಕೋಪಕ್ಕೆ ಏನೋ ಮನೆ ಹೋದಾಗ ಅದೆಷ್ಟು ಫೀಲಿಂಗ್ ಆಗುತ್ತೆ. ಮತ್ತೆ ಕಟ್ಟಿ ಮತ್ತೆ ಅದನ್ನು ರೆಡಿ ಮಾಡೋದಕ್ಕೆ ನಿಮಗೂ ಕಷ್ಟ ಆಗುತ್ತೆ. ಹಾಗೆ ಜೀವಾಮೃತ ಹಾಕಿದಾಗ ಅದು ತನ್ನ ವಂಶವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ, ಬ್ಯಾಕ್ಟೀರಿಯಾಗಳನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ನೀವು ಉಳುಮೆ ಮಾಡಿದಾಗ ಮತ್ತೆ ಜೀವಾಮೃತ ಕೇಳ್ತಾ ಇರ್ತದೆ. ಅದರಲ್ಲೂ ಭಸ್ಮಾಸುರ ಅಂತ ಹೆಸರು ಇಟ್ಟಿದ್ದಾರೆ ಟ್ಯಾಕ್ಟರ್ಸ್ಗಳಿಗೆ. ದಯವಿಟ್ಟು ಟ್ಯಾಕ್ಟರ್ಗಳ ಉಳುಮೆಯನ್ನು ಮಾಡಬಾರ್ದು. ಒಂದು ವೇಳೆ ತರಕಾರಿ ಬೆಳೆ ಮಾಡೋರು ಈ ಸಣ್ಣದು ಮಿನಿ ಟ್ರಿಲ್ಲರ್ಗಳು ಬರುತ್ತೆ, 5 HP, 6 HP, 7 HP ಈ ಥರ ಬರುತ್ತೆ. ಅದು 100 kgಯ ಒಳಗಡೆ ಇರುತ್ತೆ. ಅದನ್ನು ಬೇಕಾದರೆ ನೀವು ಸಣ್ಣ ರೂಪದಲ್ಲಿ ಮೇಲ್ಮೇಲೆ ಕೆರೆದು ನೀವು ಈ ಸೊಪ್ಪುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇದನ್ನು ಹಾಕೋಬೋದು. ಯಾವುದಕ್ಕೂ ಬೇಕಾದರೂ ನನ್ನ ಪ್ರಕಾರ ಉಳುಮೆ ಬೇಕಾಗಿಲ್ಲ. ಯಾಕಂದರೆ ಈ ಏನು ಸೊಪ್ಪಿದೆ ಇದನ್ನೇ ಸೊಪ್ಪನ್ನು ಬ್ರಷ್ ಕಟ್ಟರ್ಗಳ ಮುಖಾಂತರ ನಾವು ಹೊಡಿತಾ ಇದ್ದೀವಿ ಈಗ. ಇಲ್ಲ ಅಂದರೆ ನೀವು ಬ್ರಷ್ ಕಟ್ಟರಲ್ಲೂ ಸರ್ ಪ್ಲಾಸ್ಟಿಕ್ ಅಂಶವನ್ನು ವೈರ್ಗಳಲ್ಲಿ ಸೇರಿಕೊಳ್ಳುತ್ತೆ ಅನ್ನೋದಾದರೆ ಇನ್ನೂ ಒಂದು ಮೆಥಡ್ ಹೇಳಿದ್ದಾರೆ. ತೂಕವಾದಂಥ ಒಂದು ದಬ್ಬೆಯನ್ನು ತೆಗೆದುಕೊಂಡು ಇದು ಹೆಚ್ಚು ಉದ್ದಾಗೆ ಬೆಳೆದಾಗ ಅದನ್ನು ಇದ್ರ ಮೇಲೆ ಹಮ್ಮಿಕೊಂಡು, ಅಂದರೆ ಬಲ್ತಾಗ ಏನು ಮಾಡಬೇಕು, ಅದ್ರ ಮೇಲೆ ಇದನ್ನು ಎಳೆದ್ರೆ, 2 ಹಗ್ಗ ಕಟ್ಕೊಂಡು ಆ ಕಡೆ ಈ ಕಡೆ ಎಳೆದ್ರೆ ಇದು ಮರ್ಚ್ಕೊಳ್ಳುತ್ತೆ, ಅಂದರೆ ಮುರ್ಕೊಂಡು ಮಚ್ಚಿಗೆ ಆಗುತ್ತೆ. ಈ ಪ್ರಕ್ರಿಯೆ ಮಾಡೋಕ್ಕಿಂತ ಮುಂಚೆಯಾಗಿ ನೀವು ಒಂದು ಸ್ವಲ್ಪ ಕಾಳುಗಳ ಎರ್ಚ್ಬಿಟ್ರೆ, ಬೀಜೋಪಚಾರ ಮಾಡಿ ಎರ್ಚ್ಬಿಟ್ರೆ ಅದನ್ನು ಅದ್ರ ಮೇಲೆ ಮುಚ್ಕೊಂಡಾಗ ಮಳೆಗಾಲದಲ್ಲಿ ಆಟೋಮೆಟಿಕ್ಕಾಗಿ ಅದೇ ಹುಡ್ಕೊಳುತ್ತೆ. ಅದು ಆಗೋಲ್ಲ ಸರ್, ನಮಗೆ ಕಾಳು ಎರ್ಚೋಕ್ಕಾಗಲ್ಲ ಅನ್ನೋದಾದರೆ ಇದೇ ಕಾಳುಗಳನ್ನ ನೀವು ಕಂಪ್ಲೀಟಾಗಿ ಬಿಡಬೇಕು. ಸುಮಾರು ದಿನಗಳವರೆಗೆ ಬಿಟ್ಟರೆ ಅದೇ ತನ್ನ ಕಾಳುಗಳನ್ನ ಉದುರಿಸಿ 100ಕ್ಕೆ ಕಮ್ಮಿ ಅಂದರೂ ಒಂದು 60ಇಂದ 70, ಒಂದು 65-60% ಅಂತೂ ಬಂದೇ ಬರುತ್ತೆ. ಸಾಕು. ಏಕದಳದಲ್ಲಿ ದ್ವಿದಳ. ಈಗ ಅನ್ನಕ್ಕೆ ಸಾಂಬಾರು ಎಷ್ಟು ಹಾಕೋತೀವಿ ಅಷ್ಟು ಹಾಕ್ಕೊಂಡು ನೀವು
15ಕ್ಕೊಮ್ಮೆ ಜೀವಾಮೃತ ಕೊಟ್ಕೊಬಂದರೆ ತುಂಬ ಅದ್ಭುತವಾಗಿ ಕೃಷಿ ಮಾಡ್ಬೋದು. ಆ್ಯಕ್ಚುಲಿ ನಾನು ಇವತ್ತು ಸ ಭಾಗ 4 ಹೇಳಬೇಕಾಯ್ತು. ನಾನು ಸ್ವಲ್ಪ ಕೆಲಸದ ಬ್ಯುಸಿ. ಇದು ಜೀವಾಮೃತನ ಸ್ಪ್ರೇ ಕೊಡ್ತಾ ಇದೆ. ಇದಕ್ಕೆ ನಮ್ಮದು ಕ್ಯಾನ್ ಇದೆ, ಔಷಧಿ ಕ್ಯಾನ್ದು ಚಾರ್ಜರ್. ಇದು ಔಷಧಿ ಅಂತ ಬಳಸಬಾರ್ದು, ದಯವಿಟ್ಟು ಸಂಸ್ಥೆ. ಜೀವಾಮೃತಕ್ಕೆ ಅಂತಲೇ ಒಂದು ಕ್ಯಾನ್ ತಗೊಂಬಂದಿದ್ದೀನಿ, ಅದ್ರದ್ದು ಚಾರ್ಜರ್ ಇದು. ಸೊ ಅದಕ್ಕೆ ಫ್ರೇ ಕೊಡಬೇಕಾಯ್ತು. ಒಂದು ಸ್ವಲ್ಪ ಅದು ಏನೋ ಪ್ರಾಬ್ಲಮ್ ಆಗಿದೆ, ಅದು ಸರ್ವಿಸ್ ಮಾಡಿಸ್ಕೊಂಡು ತಗೊಬರ್ಬೇಕು. ಯಾಕಂದರೆ ಈ ಸಗಣಿದೆಲ್ಲ ಒಂದು ಸ್ವಲ್ಪ ಕಟ್ಕೊಬಿಟ್ಟಿರ್ತದೆ, ಸಣ್ಣಕ್ಕಿರುತ್ತಲ್ಲ ಅದು ಕಟ್ಕೊಬಿಡುತ್ತೆ. ಸ್ವಲ್ಪ ಪ್ರಾಬ್ಲಮ್ ಇದೆ, ಸರ್ವಿಸ್ ಮಾಡ್ಕೊಬರೋಕ್ಕೋಸ್ಕರ ಕ್ಯಾನರ ತೊಗೊಂಡೋಗ್ಬೇಕೀಗ. ಸೊ ಇದು ಚಾರ್ಜರು. ಯಾರು ಇದೇನಪ್ಪ ಔಷಧಿದ್ದು ಚಾರ್ಜರ್ ಇಟ್ಕೊಂಡಾರೆ ಅಂತ ಅನ್ಕೊಬೇಡಿ. ನಾವು ಜೀವಾಮೃತ ಕ್ಯಾನ್ ಅಂತ ಅನ್ಬೇಕು, ನಿಮ್ಗೆ ಅರ್ಥ ಆಗಂಗೆ. ನಾವು ಜೀವಾಮೃತಕ್ಕೆ ಮಡಿಕೊಂಡಿರೋಂಥ ಕ್ಯಾನ್ ಅದು. ಯಾಕೆಂದರೆ ಇಲ್ಲಿ ಕಂಪ್ಲೀಟ್ ನೋಡ್ತಾ ಇರ್ಬೋದು, ಯಾವುದೇ ಜೋಳಗಳಿಗಾಗಿರ್ಬೋದು, ಸೆಣಬು, ಡೇಂಜ, ಉಳ್ಳಿ, ಆಮೇಲೆ ಅವರೆ, ತಡ್ನಿ, ಇನ್ನೂ ಲವಣೆ, ಇನ್ನೂ ಹಲವಾರು ಪದಾರ್ಥಗಳನ್ನ ನಾವು ಇಲ್ಲಿ ಹಾಕಿದ್ದೀವಿ. ತುಂಬ ಎಲ್ಲ ಅದ್ದೂರಿಯಾಗಿ ಬರ್ತಿದೆ, ನೋಡ್ತಾ ಇರ್ಬೋದು. ಆಮೇಲೆ ಎಣ್ಣೆ ಕಾಳುಗಳಾದಂಥ ಕಾಳುಗಳು ಹಾಕಿದ್ದೀವಿ. ಸುಮಾರು ಕಾಳುಗಳು, ಸಾಸಿವೆ ಆಗಿರ್ಬೋದು, ಆಮೇಲೆ ಎಳ್ಳಾಗಿರ್ಬೋದು, ಇದೆಲ್ಲ ಎರಚಿರ್ತೀವಿ. ಬಂದಷ್ಟು ಬರಲಿ, ಇಷ್ಟೇ ಬರಬೇಕನ್ನೋದೇನೇ ಇಲ್ಲ. ನಿಮಗೆ ನೋಡಿ, ಇಲ್ಲಿ ಸುಮಾರು ಒಂದು 15 ಟನ್ 25 ಟನ್ನಷ್ಟು ಗೊಬ್ಬರ ಇಲ್ಲೇ ಆಗುತ್ತೆ. ಇಷ್ಟು ಸಾಕು ನಮ್ಮ ಮರ ಗಿಡಗಳಿಗೆ. ತುಂಬ ಆರೋಗ್ಯಕರವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ನಮ್ಮ ತೋಟದಲ್ಲಿ ಎಷ್ಟು ಚೆನ್ನಾಗಿ ಹಸಿರೆಲೆ ಬಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ನಿಮಗೆ ಗೊಬ್ಬರವಾಗಿ ಸಾಕಾಗುತ್ತೆ. ಇಷ್ಟಕ್ಕೆ ಕೊಟ್ಕೊಂಡು ನೀವು ತಿಂಗಳಿಗೆ 2 ಬಾರಿ ಜೀವಾಮೃತ ಕೊಟ್ಟರೆ ಅದ್ಭುತವಾಗಿ ಕೃಷಿಕರಾಗ್ತೀರಾ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಇನ್ನೂ ಒಂದು ಬಾರಿ ಹೇಳ್ತೀನಿ, ಈ ಬುಕ್ಕು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ, ಈ ಬುಕ್ಕನ್ನು ಖರೀದಿ ಮಾಡಿ ಎಲ್ಲರೂ ಓದಿ. ತುಂಬ ಅದ್ಭುತವಾದಂಥ ಬುಕ್ಕು. ಈ ಬುಕ್ಕಿನಲ್ಲಿ ನಿಮಗೆ ಸತ್ಯಾಂಶಗಳನ್ನ ತಿಳಿಸಿದ್ದಾರೆ. ಸುಭಾಷ್ ಪಾಳೇಕರ್ ಅವರು ತುಂಬ ಅದ್ಭುತ ಆದಂಥ ವ್ಯಕ್ತಿ. 1985ರಿಂದ 1988ರವರೆಗೆ 3 ವರ್ಷ ಕಾಡಿನಲ್ಲಿ ರಿಸರ್ಚ್ ಮಾಡಿ, ಆ ಕಾಡಿನಲ್ಲಿರುವಂಥ ಸತ್ಯಾಂಶವನ್ನು ತಮ್ಮ ಏನು ಅವರ ಜಮೀನಿದೆ ಆ ಜಮೀನಲ್ಲಿ ಅವರು 1988ರಿಂದ 2000 ಅಂದರೆ 2000ನೇ ಇಸ್ವಿಯವರೆಗೆ ಪ್ರಾರಂಭ ಅಧ್ಯಯನ ಮಾಡಿದ್ಮೇಲೆ SPNF ಅಂತ ಒಂದು ಬುಕ್ಕನ್ನ ಅವರು ಬರೆದು ಅದರ ಸಬ್ಜೆಕ್ಟ್ನ ಸಮಾಜಕ್ಕೆ ಅಂತ ಒಪ್ಪಿಸಿದ್ದಾರೆ. ಅದು ಸತ್ಯಾಂಶನ ತಿಳಿಸಿದ್ದಾರೆ. ಎಷ್ಟೆಷ್ಟು ಪ್ರಮಾಣ, ಎಷ್ಟೆಷ್ಟು ಹಾಕಬೇಕು ಎಲ್ಲನೂ ಕಂಡುಹಿಡಿದಿದ್ದಾರೆ, ಅದ್ರಲ್ಲಿ ಬರೆದಿದ್ದಾರೆ. ದಯವಿಟ್ಟು ಬಳಸಿ, ಸಮಾಜನ ಉಳಿಸಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ಯಾವಾಗ ಏನಾಗ್ತೀರಿ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿ ನಮ್ಮದಿದೆ. ದಯವಿಟ್ಟು ಎಲ್ಲರೂ ಮನುಕುಲನ ಮುಂದಕ್ಕೆ ತೊಗೊಂಡೋಗೋಣ. ಈ ಸಮಾಜನ ಮುಂದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಜಮೀನನ್ನು, ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಉಳಿಸೋಣ. ಅದಕ್ಕೆ ಅಂತಲೇ ನಮ್ಮನ್ನು ಮನುಷ್ಯನಾಗಿ ಉಳಿಸಿರೋದು, ಬುದ್ಧಿವಂತ ಜೀವಿಯಾಗಿ ಉಳಿಸಿರೋದು. ಬಟ್ ಮಾನವ ಇವತ್ತು ತುಂಬ ಹಾನಿ ಮಾಡಿ ಪ್ರಪಂಚ ಎಲ್ಲನೂ ಗುಡಿಸಿ ಗುಂಡಾಟ ಮಾಡ್ತಾನೆ. ಏನೇನೋ ಆಗ್ತಿದೆ, ಎಲ್ಲ ಅಲ್ಲೋಲ ಕಲ್ಲೋಲ, ಏನೇನೋ ಯುದ್ಧಗಳಂತ ಅದಂತೆ ಇದಂತೆ ಮಾಡಿ ತನ್ನನ್ನು ತಾನು ಬಲಿ ಮಾಡ್ಕೊತಾ ಇದ್ದಾನೆ. ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.